ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಮನೆಯಲ್ಲಿ ಧನಲಕ್ಷ್ಮಿ ಅವರು ಅವರ ಅಪ್ಪಂಗೆ ಎಲ್ರಿಗೂ ಕೂಡ ಕಾಫಿನ ತೊಗೊಂಡು ಬಂದು ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅವರು, ಸುಬ್ಬು, ಶ್ರಾವಣಿ ಎಲ್ಲರೂ ಕೂಡ ಬರ್ತಾರೆ. ಆಗ ಸುಬ್ಬು ಅವರು, ಅಪ್ಪ ನಾವು ಕೂಡ ನೈಟು ಲೇಟಾಗಿ ಬಂದ್ವಿ, ಆದರೂ ಅಪ್ಪ ನೀನು ಯಾಕಪ್ಪ ಯಜಮಾನ್ರು ಊಟ ಹಬ್ಬಕ್ಕೆ ಬರಲೇ ಇಲ್ಲ, ಎಲ್ಲರೂ ಎಷ್ಟು ನೆನಪು ಮಾಡ್ಕೊಂಡ್ರು ಗೊತ್ತಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಹೌದು ಮಾವ, ಅಪ್ಪ ಅಂತೂ ತುಂಬಾ ನೆನಪು ಮಾಡ್ಕೊಳ್ತಾಯಿದ್ರು, ಯಾಕೆ ಮಾವ ಬಂದಿರಲಿಲ್ಲ ನೀವು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಅಪ್ಪ, ಯಜಮಾನ್ರು ಬರ್ತಡೆಗೆ ಬರಲಿಲ್ಲ ಅಂತಂದರೆ ನೀವೇನು ಅಂತ ತಿಳ್ಕೊಬೇಕು, ಅಷ್ಟಕ್ಕೂ ಯಾಕಪ್ಪ ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ ಅವರು, ಹೌದು ಸುಬ್ಬು, ಚೆನ್ನಾಗಿ ವಿಚಾರಿಸ್ಕೋ, ರಾತ್ರಿ ಕೂಡ ಲೇಟಾಗಿ ಬಂದರು ಅಂತ ಹೇಳ್ತಾರೆ. ಆಗ ಸುಬ್ಬುಗೆ ತುಂಬಾ ಅನುಮಾನ ಬರುತ್ತೆ, ಅಪ್ಪ ಎಲ್ಲೋ ಹೋಗ್ತಾ ಇದ್ದಾರೆ, ಏನೋ ವಿಷಯನ ಮುಚ್ಚಿಡ್ತಾ ಇದೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತು. ಅಲ್ಲ ಏನಪ್ಪ ನೀನು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದೆಯಾ, ಏನು ವಿಷಯ ಅಂತ ಹೇಳಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದವರು, ಅಲ್ಲ ನನ್ನ ಮಗನಿಗೆ ಇವಾಗ ಡೌಟ್ ಬಂದಿದೆ, ನಾನು ಇದರಿಂದ ಹೇಗೆ ತಪ್ಪಿಸ್ಕೊಳ್ಳಿ, ಏನು ಮಾಡಲಿ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸುಬ್ಬವರು, ಅಲ್ಲಪ್ಪ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ಏನಿರ್ಬೋದು ಹೇಳಪ್ಪ ಅಂತ ಕೇಳ್ತಾನೆ ಇರ್ತಾರೆ. ಈ ಕಡೆ ಐಶು ಬಾಲಲ್ಲಿ ಆಟ ಆಡ್ತಿರ್ತಾಳೆ. ಆಗ ಪದ್ದು ಅವರು ತಪ್ಪಿಸ್ಕೋಬೇಕಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಐಶು ಬಾಲ್ ಆಡ್ತಿರ್ಬೇಕಾದ್ರೆ ಬಾಲು ಹೊರಗಡೆ ಹೋಗ್ಬಿಡುತ್ತೆ. ಅದನ್ನೇ ನೆನಪು ಮಾಡಿಕೊಂಡು ಐಶು ಬಾಲ್ ಹೊರಗಡೆ ಹೋಯ್ತಾ, ನಾನು ತಗೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಮಾತನ್ನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಆಗ ಸುಬ್ಬು ಮತ್ತು ಶ್ರಾವಣಿ, ಇದೇನಿದು ಈ ರೀತಿ ಮಾಡಿಬಿಟ್ಟಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಬಾಲ್ನ ತೊಗೊಂಬರೋ ಅಷ್ಟರಲ್ಲಿ ಲಲಿತಾದೇವಿಯವರು ಬಂದಿರ್ತಾರೆ. ಆಗ ಪದ್ದವರು, ಅಯ್ಯೋ ಲಲಿತಾದೇವಿ ಅಮ್ಮವರೇ, ದಯವಿಟ್ಟು ಬರಬೇಕು, ನಿಜವಾಗ್ಲೂ ನೀವು ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡ್ಬಿಡ್ತಾರೆ. ಆಗ ಶ್ರಾವಣಿ, ಸುಬ್ಬು ಎಲ್ಲರೂ ಕೂಡ ನೋಡಿ ತುಂಬಾ ಎಕ್ಸೈಟ್ ಆಗಿಬಿಡ್ತಾರೆ. ಆಗ ಶ್ರಾವಣಿ ಅಂತೂ, ಅಜ್ಜಿ ಏನಜ್ಜಿ ಸರ್ಪ್ರೈಸ್ ಅಂತ ಹೇಳ್ತಾರೆ. ಹೌದು, ನೀವು ಬಂದಿರೋದು ನಮಗೆ ಸರ್ಪ್ರೈಸ್ ಅನ್ನೋದಕ್ಕಿಂತ ನೀವು ಬಂದಿರೋದೇ ನಮಗೊಂಥರ ಪ್ರೈಸ್ ಇದ್ದಂಗೆ ಅಂತ ಸುಬ್ಬು ಕೂಡ ಹೇಳ್ತಾ ಇರ್ತಾರೆ. ಆಗ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಹೋಗುತ್ತೆ. ಸರಿ ಆಯಿತು, ಅವರಿಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಏನಾದ್ರು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಧನಲಕ್ಷ್ಮಿ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಬೇಡ ಬೇಡ, ಅದಕ್ಕೆ ನಾನೇ ಏನಾದರೂ ನನ್ನ ಕೈಯಾರ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಿಚನಿಗೆ ಬರ್ತಾರೆ. ಆಗ ಪದ್ದವರು, ಸುಬ್ಬು ಹೋಗೋ, ನೀನು ಶ್ರಾವಣಿ ಮೇಡಮ್ ಅವ್ರಿಗೆ ಹೆಲ್ಪ್ ಮಾಡು ಅಂತ ಹೇಳಿ ಕಳಿಸ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ಏನಾದರೂ ಹೆಲ್ಪ್ ಮಾಡಲಾ ಅಂತ ಹೇಳ್ಬಿಟ್ಟು ಬರ್ತಾರೆ. ಆಗ ಶ್ರಾವಣಿಯವರು, ಅಲ್ಲ ಏನು ಮಾಡಲಿ, ನಾನು ಅಜ್ಜಿಗೆ ತಿನ್ನೋಕ್ಕೇನಾದ್ರು ಮಾಡಲಾ ಅಥವಾ ಕಾಫಿ ಟೀ ಮಾಡಲಾ, ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ, ಅಜ್ಜಿ ಬಂದಿರೋ ಖುಷಿನಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ಫಸ್ಟ್ ಕೂಲಾಗಿ ಅಂತ ಹೇಳ್ತಾರೆ. ಕೂಲಾಗ್ಯಾ, ಕೂಲಾಗಿ ಶರ್ಬತ್ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಮೇಡಮ್, ನಾನು ಹೇಳಿದ್ದು ನೀವು ಕೂಲಾಗಿ ಅಂತ ಹೇಳ್ತಾರೆ. ಸರಿ ಆಯಿತು ಸುಬ್ಬು, ನಾನು ಕೂಲ್ ಹಾಕ್ತೀನಿ, ಕೂಲ್ ಹಾಕಿ ಅಜ್ಜಿಗೆ ಶರ್ಬತ್ ಮಾಡ್ಕೊಡ್ತೀನಿ ಆಯಿತಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಸರಿ ಮೇಡಮ್, ನಾನೇನಾದ್ರು ಹೆಲ್ಪ್ ಮಾಡಲಾ, ಏನು ಹೆಲ್ಪ್ ಮಾಡ್ತೀಯಾ ಸುಬ್ಬು ಅಂತ ಕೇಳ್ತಾರೆ. ಏನು ಅಂತಂದರೆ, ನಾನು ನಿಂಬೆಹಣ್ಣು ಹುಳಿ ಹಿಂಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಸುಬ್ಬು, ನೀನು ಹುಳಿ ಹಿಂಡೋನಲ್ಲ, ಸಕ್ಕರೆ ಹಾಕೋನು, ಅಲ್ಲಿ ಸಕ್ಕರೆ ಇದೆ ತೊಗೊಂಡು ಹಾಕು ಅಂತ ಹೇಳ್ತಾರೆ. ಆಗ ಇಬ್ಬರು ಸೇರಿ ಶರ್ಬತ್ನ ರೆಡಿ ಮಾಡಿಕೊಂಡು ಲಲಿತಾ ದೇವಿಯವ್ರಿಗೆ ಕೊಡ್ತಾರೆ. ಆಗ ಇಬ್ಬರು ರೆಡಿ ಮಾಡ್ಕೊಂಬಂದ್ರ ಅಂತ ಕೇಳ್ತಾ ಇರ್ತಾರೆ. ಹೌದು ಅಂತ ಹೇಳಿದಾಗ ತುಂಬಾ ಖುಷಿಪಟ್ಟು, ಹಂಗಾರೆ ತುಂಬ ರುಚಿಯಾಗಿರುತ್ತೆ ನೀವು ಇಬ್ಬರು ರೆಡಿ ಮಾಡಿದ್ದೀರಾ ಅಂತ ಹೇಳ್ಕೊಂಡು ಶರ್ಬತ್ತನ್ನು ಕುಡಿತಾರೆ. ನಾನು ಬಂದಿದ್ದ ವಿಷಯ ಏನು ಅಂತಂದರೆ ಅದು ಅಂತ ಹೇಳೋದಕ್ಕೆ ಹೋಗ್ತಾರೆ. ಅಲ್ಲ ಅಜ್ಜಿ, ಏನು ವಿಷಯ, ಇಲ್ಲಿವರೆಗೂ ಬಂದರೆ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಿದೆ, ಆದರೂ ಕೂಡ ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದ್ದೀರಾ, ನಾವು ಅಲ್ಲೇ ಇದ್ವಲ್ಲ, ಹೇಳಬೇಕಿತ್ತಲ್ಲ ಅಂತ ಹೇಳ್ತಾರೆ ಶ್ರಾವಣಿಯವರು. ಆಗ ಲಲಿತಾದೇವಿಯವರು, ಅದು ಹಾಗಲ್ಲ, ನಾನು ಇಲ್ಲೇ ಬಂದು ಆ ಮುಖ್ಯವಾದ ವಿಚಾರನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅದೇನು ಅಂತ ಅಂದರೆ, ನನಗೂ ಕೂಡ ವಯಸ್ಸಾಗ್ತಾ ಬಂತು, ನನಗೆ ನನ್ನ ಮಗಳು ನಂದಿನಿ ನೆನಪಾಗ್ತಾಳೆ. ಯಾಕೆ ಅಂತಂದರೆ ಅವಳನ್ನ ನಾನು ಇವಾಗಲೇ ದೂರ ಮಾಡ್ಕೊಂಡಿದ್ದೀನಿ. ಅವಳು ಗರ್ಭಿಣಿ ಆಗಿದ್ದಾಗ ಅವಳ ಆರೈಕೆ ಮಾಡಬೇಕು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವಳ ಮಗುನ ಎತ್ತಾಡಿಸ್ಬೇಕು ಅಂತ ತುಂಬ ಸಂತೋಷಪಟ್ಟಿದ್ದೆ. ಆದರೆ ಅದಾಗಲಿಲ್ಲ. ಆದರೆ ಅದನ್ನು ನನ್ನ ಮೊಮ್ಮಗಳು ಮುಖಾಂತರ ಎಲ್ಲನೂ ನೆರವೇರಿಸ್ಕೋಬೇಕು, ಎಲ್ಲನೂ ಅದರಿಂದ ಖುಷಿ ಪಡಬೇಕು, ನಾನು ಎಲ್ಲನೂ ಕೂಡ ಆರೈಕೆ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ. ಅದಕ್ಕೆ ವರ್ಷ ತುಂಬೋದ್ರೊಳಗೆ ಈ ಮನೆಗೆ ಒಂದು ಪುಟ್ಟ ಮಗು ಬರಬೇಕು. ಆಲ್ರೆಡಿ ಮದುವೆ ಆಗಿ ವರ್ಷ ಆಗ್ತಾ ಬಂತು, ಇನ್ನು 1 ವರ್ಷದೊಳಗೆ ಈ ಮನೆಯಲ್ಲಿ ತೊಟ್ಲು ದೂಗ್ತಿರ್ಬೇಕು. ಅದಕ್ಕೆ ಈ ಮನೆ ಮಕ್ಕಳು ಮನಸ್ಸು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಸ್ವಲ್ಪ ನಾಚ್ಕೊಳ್ತಾ ಇರ್ತಾರೆ. ಆಗ ಮನೆಯವರೆಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ಸುಬ್ಬು ಅವರು, ಅಲ್ಲ ಲಲಿತಾದೇವಿ ಅಮ್ಮವ್ರು ನೋಡಿದ್ರೆ ನಂದಿನಿ ಅಮ್ಮವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ರು ಕೂಡ ಕನೆಕ್ಟ್ ಆಗ್ತಿಲ್ಲ, ಅವ್ರು ಎಲ್ಲಿಂದ ಸಿಗಲಿಲ್ಲ, ಏನಪ್ಪ ಮಾಡಲಿ ನಾನು ಇಂಥ ಸಿಚುವೇಷನಲ್ಲಿ ಅಂತ ಹೇಳ್ಬಿಟ್ಟು ಫೋನ್ನೇ ನೋಡ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಅಲ್ಲ ಸುಬ್ಬು ಏನಿದು, ಅಜ್ಜಿ ಮಾತಾಡ್ತಿದ್ರು ಕೂಡ ಯಾಕೋ ಸರಿಯಾಗಿ ರಿಯಾಕ್ಟೇ ಮಾಡ್ತಿಲ್ವಲ್ಲ, ಏನು ನೋಡ್ತಿದ್ದಾನೆ ಫೋನಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಲಲಿತಾ ದೇವಿಯವರು, ಅಲ್ಲ ಸುಬ್ಬು, ನಾನು ಹೇಳಿದ್ದು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಹೌದು ಅಮ್ಮೋರೆ, ನೀವು ಹೇಳ್ದಂಗೆ ಆಗಲಿ, ನೀವು ಹೇಳಿದ್ದು ಖಂಡಿತ ನಡೆಯುತ್ತೆ ಸರಿನಾ ಅಂತ ಹೇಳ್ತಾರೆ. ಲಲಿತಾ ದೇವಿಯವರು, ಹೌದೌದು, ನಾನು ಹೇಳಿದ್ದು ನಡೀಲೇಬೇಕು, ಈ ಮನೆಗೆ ಮಗು ಬರಲೇಬೇಕು, ನಾನು ಎತ್ತಾಡಿಸ್ಲೇಬೇಕು, ಅದೆಲ್ಲ ಆದಷ್ಟು ಬೇಗನೆ ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮವರು, ನಿಮ್ಮ ಬಾಯಿ ಸಕ್ಕರೆ ಹಾಕ ಅಂತ ಹೇಳ್ಬಿಡ್ತಾರೆ. ಆಗ ಎಲ್ಲರೂ ಕೂಡ ಸಡನ್ನಾಗಿ ಕಾಂತಮ್ಮವರೇ ನೋಡ್ಬಿಡ್ತಾರೆ, ಇದೇನಿದ್ದು ಸಡನ್ನಾಗಿ ಈ ಥರ ಮಾತಾಡ್ಬಿಟ್ರಲ್ಲ ಕಾಂತಮ್ಮವರು ಅಂತ ಹೀಗೆ ನೋಡ್ತಿರ್ತಾರೆ. ಆಗ ಕಾಂತಮ್ಮವ್ರಿಗೂ ಫುಲ್ ಒಂಥರ ಶಾಕ್ ಆದಂಗೆ ಆಗುತ್ತೆ, ಏನು ಮಾಡಬೇಕು, ನಾನು ತಪ್ಪು ಮಾತಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಒಂದು ಕ್ಷಣ ನಕ್ಬಿಡ್ತಾರೆ. ಅಲ್ಲ ಅದು ಅದು ಅಂತ ಹೀಗೆ ಮಾತಾಡ್ತಾ, ನನಗೆ ಶುಗರ್ ಏನಿಲ್ಲ,
ಇಲ್ಲ ಅಂತ ಹೀಗೆ ಮಾತಾಡ್ತಾರೆ. ನನಗೂ ಕೂಡ ಶುಗರ್ ಇಲ್ಲ, ಹೋಗಿ ಸಕ್ಕರೆ ತಗೊಂಬ ಅಂತ ಹೇಳ್ಬಿಟ್ಟು ಲಲಿತಾ ದೇವಿಯವರು ಕಾಂತಮ್ಮನ ಹೇಳಿ ಕಳಿಸ್ತಾರೆ. ಈ ಕಡೆ ಚೋಟು ಅಂತೂ ಮನೇನ ಪೂರ್ತಿಯಾಗಿ ಕ್ಲೀನ್ ಮಾಡ್ತಿರ್ತಾನೆ. ಆಗ ನಂದಿನಿ ಅವ್ರು ಬಂದ್ಬಿಟ್ಟು ನೋಡ್ತಾರೆ, ಅಲ್ಲ ಚೋಟು ಎಷ್ಟು ಅಂತ ಕ್ಲೀನ್ ಮಾಡ್ತೀಯಾ, ನಾವು ಇರೋದೇ ಇಬ್ಬರು, ಅದರಲ್ಲೂ ಚಿಕ್ಕ ಮನೆ, ಈ ಚಿಕ್ಕ ಮನೆ ಎಷ್ಟು ಸಲ ಅಂತ ಕ್ಲೀನ್ ಮಾಡ್ತೀಯ ನೀನು ಅಂತ ಹೇಳ್ತಾರೆ. ಆಗ ಚೋಟು ಇದ್ದವನು, ಅಯ್ಯೋ ಅಮ್ಮವ್ರೆ ನಿಮಗೇನು, ನನಗೆ ಪದ್ದಣ್ಣ ಹೇಳೋಗಿದ್ದಾರೆ ಮನೇನ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕು, ಅಮ್ಮವ್ರಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಡಬೇಕು, ತಿಂಡಿ ಕೊಡಬೇಕು ಅಂತ ಎಲ್ಲ ಹೇಳ್ಕೊಟ್ಟೋಗಿದ್ದಾರೆ, ನಾನು ಅದನ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಅಲ್ಲ ಚೋಟು, ನಿಮ್ಮಿಬ್ಬರು ನನ್ನೇನು ಚಿಕ್ಕ ಮಗು ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಾರೆ. ಆ ಥರ ಅಂದ್ಕೊಂಡಿಲ್ಲ, ಆದರೆ ನೀವು ನನಗೆ ತಾಯಿ ಇದ್ದಂಗೆ ಅಂತ ಹೇಳ್ತಾರೆ. ಹೌದು ಚೋಟು, ನಿಜವಾಗ್ಲೂ ಬಾಂಧವ್ಯ ಅನ್ನೋದೇ ಬೇಕಾಗಿ, ರಕ್ತ ಸಂಬಂಧ ಅನ್ನೋದು ಬೇಕಾಗಿಲ್ಲ ಬಾಂಧವ್ಯನ ಬೆಸೆಯೋದಕ್ಕೆ. ಯಾವುದಾದ್ರೂ ಆಯಿತು, ನೀನು ನನಗೆ ಮಗ ಇದ್ದಂಗೆ, ನಾನು ನಿನಗೆ ತಾಯಿ ಇದ್ದಂಗೆ. ಹಾಗೆಯೇ ಪದ್ದು ಕೂಡ ನನ್ನ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಒಂದು ಕಾಲದಲ್ಲಿ ನಾನು ನನ್ನ ತಾಯಿನ ದೂರ ಮಾಡ್ಕೊಂಡಿರ್ಬೋದು, ಆದರೆ ಪದ್ದು ತಾಯಿ ಸ್ಥಾನದಲ್ಲಿದ್ದು ನನ್ನ ನೋಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆಗ ಚೋಟವರು, ಅಲ್ಲ ಅಮ್ಮೋರೆ ಒಂದು ಮಾತು, ಯಾಕೆ ಅಂತಂದರೆ ನೀವು ನಿಮ್ಮ ಮಗಳ ಜೊತೆ ಕಾಲ ಕಳಿಬೇಕು, ತಾಯಿ ಪ್ರೀತಿನ ಕೊಡಬೇಕು ಅಂತ ಹೇಳ್ಬಿಟ್ಟು ಶ್ರಾವಣಿ ಮೇಡಮ್ ಅವ್ರು ಮನೆಯಲ್ಲಿ ಇದ್ಬಿಟ್ಟು ಬಂದ್ರಿ. ಆದರೆ ಅದೇ ಥರ ಲಲಿತಾದೇವಿ ಅಮ್ಮವ್ರಿಗೂ ಕೂಡ ಅನ್ಸಿರಲ್ವಾ, ಮಗಳು ಪ್ರೀತಿ ಕೊಡಬೇಕು, ಮಗಳ ಜೊತೆ ಇರಬೇಕು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಹೇಳಿದ ಮಾತನ್ನು ಕೇಳಿಬಿಟ್ಟು ಫುಲ್ ಎಮೋಷ್ನಲ್ ಆಗಿಬಿಡ್ತಾರೆ. ಆಗ ಚೋಟು ಅವರು, ಅಮ್ಮವ್ರೆ ಆದಷ್ಟು ಬೇಗ ನೀವು ಶ್ರಾವಣಿ ಮೇಡಮ್ ಅವ್ರಿಗೆ ತಾಯಿಯಾಗಿ, ಲಲಿತಾದೇವಿ ಅಮ್ಮವ್ರಿಗೆ ಮಗಳಾಗಿ ಒಟ್ಟಿಗೆ ಸೇರಬೇಕು, ನೀವೆಲ್ಲರೂ ಒಂದಾಗಬೇಕು, ಆವಾಗಲೇ ಕೂಡ ಎಲ್ಲ ಸರಿ ಹೋಗೋದು ಅಂತ ಹೇಳ್ತಾ ಇರ್ತಾರೆ. ಆಗ ಲಲಿತಾದೇವಿ ಅವ್ರನ್ನ ನೆನಪು ಮಾಡಿಕೊಂಡು, ಶ್ರಾವಣಿಯನ್ನು ಕೂಡ ನೆನಪು ಮಾಡಿಕೊಂಡು ಫುಲ್ ಎಮೋಷ್ನಲ್ ಆಗ್ತಾ ಇರ್ತಾರೆ ನಂದಿನಿ ಅವರು. ಈ ಕಡೆ ಇಂದ್ರಮ್ಮ ಮತ್ತು ಶ್ರೀವಲ್ಲಿ ಇಬ್ಬರು ಕೂಡ ಮಾರ್ಕೆಟಿಗೆ ತರಕಾರಿ ತೊಗೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ. ತರಕಾರಿನ ತೊಗೊಂಡು ಮನೆ ಕಡೆ ಬರ್ತಿರ್ತಾರೆ. ಅದೇ ರೋಡಲ್ಲಿ ವರನು ಕೂಡ ಡ್ಯೂಟಿ ಮೇಲೆ ಹೊರಗಡೆ ಬಂದಿರ್ತಾರೆ. ಲೋನ್ ಕಟ್ಟಿರೋದಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿನ ವಿಚಾರಿಸ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರೀವಲ್ಲಿ ಕೂಡ ವರನ ನೋಡ್ಬಿಡ್ತಾರೆ. ಏನು ಮಾಡೋದು, ಇವಾಗ ಅಮ್ಮ ನೋಡಿದ್ರೆ ತುಂಬಾ ಕಷ್ಟ ಆಗೋದಲ್ಲ, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಅದೇ ರೋಡಲ್ಲಿ ಇಂದ್ರಮ್ಮನೂ ಕೂಡ ಪಾಸ್ ಆಗಿಬಿಡ್ತಾರೆ. ಆಗ ವರಲಕ್ಷ್ಮಿನ ನೋಡೇ ಬಿಡ್ತಾರೆ. ನನ್ನ ಕಣ್ ತಪ್ಪಿಸಿ ಇಷ್ಟೆಲ್ಲ ಮಾಡ್ತಾರೆ ಅಂತ ಫುಲ್ ಶಾಕಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಆಗ ವರಲಕ್ಷ್ಮಿ ಅವರು ಅಲ್ಲಿದ್ದಂಥ ವ್ಯಕ್ತಿಗಳನ್ನು ಲೋನ್ ಕಟ್ಟೋದಕ್ಕೆ ಹೇಳಿ ಅಲ್ಲಿಂದ ಕೆಲಸ ಎಲ್ಲ ಪೂರ್ತಿಯಾಗಿ ಕ್ಲಿಯರ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಇಂದ್ರಮ್ಮ ಅವ್ರು ಹೋಗ್ಬಿಟ್ಟು, ಏನೇ ನೀನು, ಏನು ನಾಟಕ ಮಾಡ್ತಿದ್ಯಾ ನೀನು ಅಂತ ಹೇಳಿ ಜೋರಾಗಿ ಕ್ಲಾಸ್ ತೊಗೊಂಡ್ಬಿಡ್ತಾರೆ. ಆಗ ಹೊರ ಇದ್ದವರು, ಅತ್ತೆ ಪ್ಲೀಸ್ ಅತ್ತೆ, ಏನೇ ಇದ್ದರೂ ಕೂಡ ಮನೆಯಲ್ಲಿ ಮಾತಾಡ್ಕೊಳ್ಳೋಣ ಪ್ಲೀಸ್ ಅತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರೀವಲ್ಲಿ ಅವರು, ಹೌದಮ್ಮ ಅಂತ ಹೇಳ್ತಾರೆ. ಅಲ್ಲ, ಇವಳು ನಾಟಕ ಬಯಲಾಗಿದ್ದು ಇಲ್ಲೇ ತಾನೆ, ಇವಳು ಮರ್ಯಾದಿನ ಇಲ್ಲೇ ತೆಗಿದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಅಮ್ಮ ಇವಳು ನಮ್ಮ ಮನೆ ಸೊಸೆ, ಈಗಿರಬೇಕಾದ್ರೆ ನೀನು ಹಿಂಗೆಲ್ಲ ಮಾತಾಡಿದ್ರೆ ನಾವು ಹೋಗೋದು ನಮ್ಮನೆ ಮರ್ಯಾದೆ ಅಂತ ಹೇಳ್ತಾರೆ. ಅವರು, ಇವಳು ಯಾವ ನಮ್ಮನೆ ಸೊಸೆ, ನಿಜವಾಗ್ಲೂ ನಮ್ಮನೆ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿ ಆಗುತ್ತೆ, ಈ ಥರ ನನ್ನ ಕಣ್ಣಿ ಮಣ್ಣೆರ್ಚಿ ಹಿಂಗೆಲ್ಲ ಕೆಲ್ಸಕ್ಕೆ ಬಂದು ಬೀದಿ ಬೀದಿನ ಹಲಿತಾ ಇದ್ದಾಳೆ, ಇವಳು ಭಾರಿ ಇದ್ದಾಳೆ, ಇವಳು ಇಷ್ಟೆಲ್ಲ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡಿರಲ್ಲ, ಇವಳು ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇರಬಾರ್ದು, ಅಲ್ಲ ಅಲ್ಲಿ ಮನೆಯಲ್ಲಿ ಕೇಳಿದ್ರೆ ಅವರ್ಧ ನಿಜವಾಗ್ಲೂ ಅಡುಗೆ ಮಾಡ್ತಿದ್ದಾಳೆ ಅಂತ ಹೇಳ್ದೆ, ಈಗ ನೋಡ್ರೆ ಈ ಥರ ಮಾಡ್ತಾಳೆ, ಮೊದಲು ಅವನಿಗೆ ಕ್ಲಾಸ್ ತಗೋಬೇಕು, ಅಮ್ಮ ಬೇಕಾ ಹೆಂಡತಿ ಬೇಕಾ ಅಂತ ಎರಡೂ ಕೂಡ ನಿರ್ಧಾರ ಆಗಬೇಕು, ಇಬ್ಬರೂ ಕೂಡ ಮನೆಯಿಂದ ಹೊರಗಡೆ ಆಗ್ತೀನಿ, ಮೊದಲು ಇಟ್ಕೊಳ್ಳೆ ಬ್ಯಾಗ್ನ ಅಂತ ಶ್ರೀವಲ್ಲಿ ಕೊಟ್ಬಿಟ್ಟು ಬಾರೆ ನೀನು ಅಂತ ಹೇಳ್ಬಿಟ್ಟು ವರಲಕ್ಷ್ಮಿನ ಫುಲ್ ಜೋರಾಗಿ ರ್ಯಾಶ್ ಆಗಿ ಇಂದ್ರಮ್ಮ ಅವರು ಹೇಳ್ಕೊಂಡು ಹೋಗ್ತಿರ್ತಾರೆ. ಆಗ ವರಲಕ್ಷ್ಮಿ ಅವರು, ಅತ್ತೆ ಪ್ಲೀಸ್ ಅತ್ತೆ ನನ್ನ ಮಾತು ಕೇಳಿ ಅಂದರೂ ಕೂಡ ಕೇಳೋದೇ ಇಲ್ಲ. ಇಂದ್ರಮ್ಮ ಅವರು ವರನ ಹೇಳ್ಕೊಂಡು ಶ್ರಾವಣಿ ಅವ್ರ ಮನೆ ಹತ್ರ ಬರ್ತಾರೆ. ಒಂದು ತೀರ್ಮಾನ ಆಗಬೇಕು, ಇವಳು ಇವತ್ತು ಕೆಲಸ ಬಿಡಬೇಕು, ಇಲ್ಲ ನಮ್ಮ ಮನೆಯಿಂದ ಹೊರಗಡೆ ಹೋಗಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬರ್ತಿರ್ತಾರೆ. ಆಗ ಶ್ರೀವಲ್ಲಿ ಅವರು, ಪ್ಲೀಸ್ ಅಮ್ಮ ಕೈ ಬಿಡಮ್ಮ ಅವಳ್ದ ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ಇವಳು ನಮಗೆ ಮೋಸ ಮಾಡಿರೋಳು, ದ್ರೋಹ ಮಾಡಿದಾಳೆ, ಇಂಥವಳಿಗೆ ಮನೆಗೆ ಕರ್ಕೊಂಬಂದು ಆರತಿ ಮಾಡಿ ಒಳಗಡೆ ಬಿಟ್ಕೋಬೇಕಾ ಅಂತ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಧನಲಕ್ಷ್ಮಿ ಅವರು ಕೂಡ ಹೊರಗಡೆ ಬರ್ತಾರೆ, ನೋಡ್ತಾನೆ ಇರ್ತಾರೆ. ಅಷ್ಟರಲ್ಲಿ ಈ ಮಾತೆಲ್ಲ ಕೇಳಿಸ್ಕೊಂಡು ಶ್ರಾವಣಿ ಅವರು ಕೂಡ ಹೊರಗಡೆ ಬರ್ತಾರೆ. ನಮ್ಮ ಮನೆ ಮರ್ಯಾದಿನ ಬೀದಿಗೆ ತರಬೇಕು ಅಂತ ನಿಂತಿದ್ದಾರೆ ಈ ಮನೆಯವರೆಲ್ಲರೂ ಅಂತ ಹೇಳ್ಬಿಟ್ಟು ಇಂದ್ರಮ್ಮ ಅವರು ರೇಗಾಡ್ತಾ ಇರ್ತಾರೆ. ಆಗ ಇಂದ್ರಮ್ಮ ಅವರು ಶ್ರಾವಣಿನ ನೋಡ್ಬಿಟ್ಟು, ಬಂದಿಯೇನಮ್ಮ ಬಂದಿಯಾ, ಇಷ್ಟೆಲ್ಲ ಆಗ್ತಿರೋದು ನಿನ್ನಿಂದನೇ ಕಣೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಇಂದ್ರಮ್ಮನವ್ರೆ ನಾವು ನಿಮ್ಮ ಮನೆ ಕಳಿಸ್ತಾ ಇರೋದು ನನ್ನ ದೀಪನ, ದೀಪಕ್ಕೂ ಹೊತ್ಕೊಂಡು ಇರೋ ಬೆಂಕಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿಮಗೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವರದಾ ಅವರು ಕೂಡ ಬರ್ತಾರೆ. ಆಗ ಇಂದ್ರಮ್ಮ ಅವರು, ನನಗೆ ಅದೆಲ್ಲ ಗೊತ್ತಿಲ್ವೇ, ಅವಳು ಕೆಲಸನ ಬಿಟ್ಟು ಮನೆಯಲ್ಲಿರಬೇಕು, ಇಲ್ಲ ಅಂತಂದರೆ ಹೊರಟೋಗುತ್ತೋ ಅವ್ರ ಮನೆಗೆ ಹೊರಟೋಗ್ತಾರೋ ನೀನು ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿಬಿಟ್ಟು ಧನಲಕ್ಷ್ಮಿ ಅವರು ಫುಲ್ ಶಾಕ್ ಆಗಿಬಿಡ್ತಾರೆ. ಆಗ ಶ್ರಾವಣಿ ಅವರು, ಇಂದ್ರಮ್ಮ ಅವರೇ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ನೀವು, ಅವಳು ಕಷ್ಟಪಟ್ಟು ಓದಿ ಕೆಲಸ ತೊಗೊಂಡಿದ್ದಾಳೆ, ಅವಳು ನಿಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನೀವು ಪುಣ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂದ್ರಮ್ಮ ಅವ್ರಿಗೆ ಶ್ರಾವಣಿ ಅವರು ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ. ಆಗ ಇಂದ್ರಮ್ಮ ಅವರು ಫುಲ್ ಶಾಕ್ ಆಗಿಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.